Hello guys, namaste, welcome back to my YouTube channel Anu Creations. Let's go! Yes guys, ಇವತ್ತಿನ vlog ನೀವೇನು ಅಂತ ಆಲ್ರೆಡಿ thumbnail ನೋಡಿರ್ತೀರಾ. So yes, of course ಇವತ್ತಿನ vlog ಬಂದು ನನ್ನ ಕಿಚನ್ ಮೇಕ್ ಓವರ್. ಸೊ ನಾನು ಒಂದು ಪುಟಾಣಿ ಕಿಚನ್ ನಾನು ಯಾವ ತರ ಮೇಕ್ ಓವರ್ ನ ಮಾಡ್ತೀನಿ ಅಂತ. ಸೊ ಇವತ್ತು ಕಿಚನ್ ಅಲ್ಲಿ ಇದೀನಿ, ಕುಕಿಂಗ್ vlog ಯಾವುದು ಇಲ್ಲ. ಸೊ ಕುಕಿಂಗ್ vlog ಅಂತ ಅನ್ಕೋಬೇಡಿ. ಸೊ ಇವತ್ತಿನ vlog ಅಲ್ಲಿ ನಾನು ಫುಲ್ ನನ್ನ ಕಿಚನ್ ನೀವು ನೋಡ್ತಾ ಇರ್ಬೋದು, ಫುಲ್ ಮಸ್ಸಿ ಆಗಿದೆ. ಅದನ್ನೆಲ್ಲ ಯಾವ ಥರ ಸೆಟಪ್ ಮಾಡ್ತೀನಿ ನೀಟಾಗಿ ಅಂತ ನಾನು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದೇ ರೀತಿ ನಾನು ಯಾವ್ಯಾವ ಐಟಮ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಫ್ಲಿಪ್ಕಾರ್ಟಿಂದ ಮೀಶೋಯಿಂದ ಒಂದಷ್ಟು ಐಟಮ್ಸ್ನ ನಾನು ಆರ್ಡರ್ ಮಾಡಿದ್ದೆ. ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಬಾಕ್ಸಸ್ ಆಗಿರ್ಬೋದು, ನಾನು ಯಾವ್ಯಾವ ಕಂಟೈನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಬಾಕ್ಸಸ್ ಆಗಿರ್ಬೋದು. ಸೊ ಎಲ್ಲ ಪ್ರಾಡಕ್ಟ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿರ್ತೀನಿ ಲಾಸ್ಟ್ ವ್ಲಾಗಲ್ಲಿ. ಸೊ ನೀವು ಇನ್ನೂ ಇನ್ ಕೇಸ್ ಆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ನಾನು ಕಿಚನ್ ಮೇಕ್ ಓವರ್ ಪ್ರಾಡಕ್ಟ್ಸ್ನ ಥಿಂಗ್ಸ್ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ, ಸೊ ಆ ಪ್ರಾಡಕ್ಟ್ಸ್ ಪ್ರೈಸಸ್ ಏನು ಅಂತೆಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಹೋಗಿ ನೋಡ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಕಿಚನ್ನ ಯಾವ ಥರ ಮೇಕ್ ಓವರ್ ಮಾಡ್ತೀನಿ, ಫಸ್ಟ್ ಬಿಫೋರ್ ಯಾವ ಥರ ಇತ್ತು, ಆಮೇಲೆ ಯಾವ ಥರ ಮಾಡ್ತೀನಿ ಅಂತ ಸೊ ಈ ವ್ಲಾಗಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ನೀವು ನೋಡ್ಬೋದು, ಇಲ್ಲ ಸ್ವಲ್ಪ ಫುಲ್ಲು ಮೆಸ್ಸಿ ಆಗಿದೆ. ಈ ಕಡೆನೂ ಅಷ್ಟೇ ಫುಲ್ ಎಲ್ಲ ಮೆಸ್ಸಿ ಆಗಿದೆ ಅಂತ ತೋರಿಸ್ತೀನಿ ಒಂದ್ಸತಿ. ಫುಲ್ ಓವರ್ ವ್ಯೂ ತೋರಿಸ್ತೀನಿ. ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಕ್ ಮುಂಚೆ ಯಾವ ಥರ ಇದೆ, ಆರ್ಗನೈಸ್ ಮಾಡಿದಾದ್ಮೇಲೆ ಯಾವ ಥರ ಇರುತ್ತೆ ಅಂತ ವ್ಲಾಗಲ್ಲಿ ಕಂಪ್ಲೀಟಾಗಿ ಶೂಟ್ ಮಾಡಿ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ನೋಡಿ. ಇನ್ನು ಇನ್ ಕೇಸ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಪ್ಲೀಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ಅವ್ರಿಗೂ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ಥರ ಮ್ಯಾನೇಜ್ ಮಾಡಬೇಕು, ಏನು ಯಾವ ಥರ ಅಂತ ಅವ್ರಿಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ. ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ಸ್ ಬೇರೆ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಒಪಿನಿಯನ್ಸ್ ಏನಿದ್ರು. ಸೊ ಲೇಟ್ ಮಾಡೋದು ಬೇಡ. ನನ್ನ ಕಿಚನ್ ಮೇಕ್ ಓವರ್ ಯಾವ ಥರ ಇರುತ್ತೆ, ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅಂತ ನೋಡ್ಕೊಬಂದ್ಬೇಡ, ಬನ್ನಿ. ನೋಡ್ಬೋದು ನೀವು, ಈ ಥರ ನಮ್ಮದು ಇಲ್ಲಿ ಇಷ್ಟು ಓಪನ್ ಕಿಚನ್ ಥರ ಇದೆ. ಸೊ ಈ ಥರ ಎಂಟರ್ ಆಗಿದ ತಕ್ಷಣವೇ ಇದೊಂದು ಪುಟಾಣಿ ಕಿಚನ್ ನಮ್ಮದು. ಸೊ ಆ್ಯಕ್ಚುಲಿ ಇಲ್ಲಿ ಬಂದು ಫ್ರಿಡ್ಜ್ ಯೂನಿಟ್ ಇದ್ದಿದ್ದು. ಸೊ ಈಗ ಹೋಟೆಲ್ ಶಿಫ್ಟ್ ಮಾಡಿದ್ದಾರೆ ಫ್ರಿಡ್ಜ್ನ. ಮನೇಲಿ ನಾವು ಫ್ರಿಡ್ಜ್ ಇಟ್ಟಿಲ್ಲ. ಸೊ ನೋಡಿ, ಈ ಥರ ಇದೆ ಕಿಚನ್ ನಂದು. ಇನ್ನೂ ನೀಟಾಗಿ ನಾನು ಆರ್ಗನೈಸ್ ಮಾಡಿಲ್ಲ. ಸೊ ಈ ಥರ ನೋಡ್ಬೋದು ನೀವು ಎಷ್ಟು ಮೆಸ್ಸಿಯಾಗಿದೆ ಅಂತ. ಸೊ ಫಸ್ಟ್ ಈ ಥರ ಇದೆ ಕಿಚನ್ನು. ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲ ಬಾಕ್ಸಸ್ನ ಇಡೋಣ, ನೀಟಾಗಿ ಕಾಣೋ ಥರ ಇಟ್ಟರೆ ನೀಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಒಂದೊಂದೇ ನೀಟಾಗಿ ಮೇಕ್ ಓವರ್ ಮಾಡ್ಕೊತಾ ಹೋಗೋಣ. ಸೊ ಇದು ನಮ್ಮ ಕಿಚನ್, ವೆರಿ ಪುಟಾಣಿ ಸ್ಮಾಲ್ ಕಿಚನ್. ಸೊ ಇದನ್ನ ನಾನು ಯಾವ ಥರ ಇವಾಗ ನಾನು ಡೆಕೋರ್ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ, ಬನ್ನಿ. ಸೊ ಫಸ್ಟ್ ನಾನು ಇಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ತೆಗೆದುಬಿಟ್ಟು ಆಮೇಲೆ ನೀಟಾಗಿ ಎಲ್ಲ ಜೋಡಿಸ್ತಾ ಬರ್ತೀನಿ. ಅದೆಲ್ಲ ಒರೆಸ್ಕೊಂಡು ನೀಟಾಗಿ ಆಮೇಲೆ ಎಲ್ಲ ಜೋಡಿಸ್ತಾ ಬರ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡೋಕ್ಕೆ ಟ್ರೈ ಮಾಡಿದೆ ಅಂದರೆ ಎಲ್ಲ ತೆಗೆದು ಈಚೆ ಇಟ್ಬಿಟ್ಟೆ. ನಾನು ಏನೇನಿತ್ತು ಅಲ್ಲೆಲ್ಲ ಫುಲ್ ಚದ್ರ ಆಗಿತ್ತಲ್ಲ. ಸೊ ನಾನು ಇದು ಸೆಟ್ ಮಾಡಬೇಕಂತಲೇ ತುಂಬ ಒಂದು ವೀಕಿಂದ ಕ್ಲೀನ್ ಮಾಡಿರಲಿಲ್ಲ ಕಿಚನ್ನ. ಸೊ ಎಲ್ಲ ಸೆಟ್ ಮಾಡಬೇಕು, ವೀಡಿಯೋ ಮಾಡೋಕ್ಕೆ ತೋರ್ಸೋಕ್ಕೆ ಬೇಕಾಗುತ್ತೆ ಹಾಗೇನೆ ಅಂತೆಲ್ಲ ನೀಟಾಗಿ ಹಂಗೆ ಎತ್ತಿಟ್ಬಿಡೋಣ ಎಲ್ಲ ಅಂತೇಳಿ ಒಂದೊಂದು ಎತ್ತಿಟ್ಬಿಟ್ಟೆ ಔಟ್ಸೈಡು. ಸೊ ಅದಾದಮೇಲೆ ನೀಟಾಗಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದನ್ನೆಲ್ಲ ಶೆಲ್ಫೆಲ್ಲ ಒರೆಸ್ಕೊಂಡು, ಅದೇನು ತುಂಬ ನಾವು ಜಿಡ್ಡು ಕಟ್ಸಿರಲಿಲ್ಲ, ನೀಟಾಗಿ ಆವಾಗ ಒರೆಸ್ಕೊತೀವಿ. ಸೊ ಹಾಗಾಗಿ ಬಟ್ಟೆಲಿ ಮಾತ್ರ ಒರೆಸ್ಕೊಂಡೆ, ನಾರೆಲ್ಲ ಥರ ಎಲ್ಲ ಅವನು ಒರ್ಸೋಕೆ ಹೋಗಲಿಲ್ಲ. ಬಟ್ಟೆಲೆಲ್ಲ ಒರೆಸ್ಕೊಂಡು ಅದಾದಮೇಲೆ ನಾನು ಎಲ್ಲ ಜೋಡಿಸ್ಕೊತಾ ಬಂದೆ. ಆ್ಯಕ್ಚುಲಿ ಕಿಚನ್ ಎಲ್ಲ ನೀಟಾಗಿ ಒರೆಸ್ಕೊಂಡು ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಶೆಲ್ಫ್ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಸೊ ಇವಾಗ ಬಾಕ್ಸಸ್ಗೆಲ್ಲ ಗ್ರೈನ್ಸ್ನ ಫಿಲ್ ಮಾಡಬೇಕು. ನಾನು ಗ್ರೈನ್ಸ್ ಇನ್ನೂ ಆದಷ್ಟು ತಂದಿಲ್ಲ ಯಾವುದೂ. ಸೊ ನೋಡೋಣ, ಎಷ್ಟೆಷ್ಟಿದೆಯೋ ಅಷ್ಟು ನಾನು ಯಾವುದು ಸಪ್ರೇಟಾಗಿ ತರಕ್ಕೆ ಹೋಗಲಿಲ್ಲ. ಸೊ ಎಷ್ಟೆಷ್ಟಿದೆಯೋ ಅಷ್ಟು ಮ್ಯಾನೇಜ್ ಮಾಡಿ ಹಾಕಿ ನೀಟಾಗಿ ಸೆಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನಿಮಗೆ. ಸೊ ಬನ್ನಿ ಫಸ್ಟ್ ಗ್ರೈನ್ಸ್ ಎಲ್ಲ ಫಿಲ್ ಮಾಡ್ಕೊಬಿಡೋಣ. ಲಾಸ್ಟ್ ವಿಡಿಯೋದಲ್ಲ ನೋಡಿದ್ನಲ್ಲ, ಈ ಬಾಕ್ಸಸ್ ಎಲ್ಲ ತೋರಿಸಿದ್ದೆ ನಾನು.
ಸೊ ಇವಾಗ ನೀವು ನೋಡ್ಬೋದು ಆದಷ್ಟು ಇದ್ದಷ್ಟು ಗ್ರೇನ್ಸ್ ನಾನು ಇದಕ್ಕೆಲ್ಲದಕ್ಕೂ ಫಿಲ್ ಮಾಡಿದ್ದೀನಿ. ಸೊ ಎಷ್ಟಾಗಿದೆಯೋ ಅಷ್ಟು ಗ್ರೇನ್ಸ್ ನಾನು ಫಿಲ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಅಲ್ಲೆಲ್ಲ ಹೋಗಿ ಜೋಡಿಸೋಣ. ಸೊ ನಂದೆಲ್ಲ ಸೆಟ್ ಆದಾದಮೇಲೆ ಅದು ಹಾಕೋಕ್ಕೆ ಹೋಗಿರಲಿಲ್ಲ, ಅದು ತರಿಸ್ಕೊಂಡು ಆಮೇಲೆ ಮನ್ನೂನ ಹೆಲ್ಪ್ ತೊಗೊಂಡು ಅದನ್ನೆಲ್ಲ ಸೆಟ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತು ಆ್ಯಕ್ಚುಲಿ ಲಾಸ್ಟಲ್ಲಿ ಓವರ್ ಆಲ್ ವ್ಯೂ ಬಂದು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಲಾಸ್ಟಲ್ಲಿ ನೋಡಿ. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಪ್ಯಾಕೇಜ್ ಅದರ ನೆಕ್ಸ್ಟ್ ಡೇ ನಾನು ವಿಡಿಯೋ ಶೂಟ್ ಮಾಡಿದ್ದು ನೆಕ್ಸ್ಟ್ ಡೇ ಬಂತು. ಸೊ ಹಾಗಾಗಿ ಇದನ್ನು ಈ ಬ್ಲಾಗಲ್ಲೇ ತೋರಿಸ್ಬೋಣ ಅಂತೇಳಿ ತೋರಿಸೆ. ಸೊ ಈ ಒಂದು ಸೆರಾಮಿಕ್ ಜಾರ್ನ ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ. ಈ ಪ್ರಾಡಕ್ಟ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನಿಮಗೆ ಬೇಕಾದರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, 1 kg ಅಷ್ಟು ಇನ್ನೂ ಜಾಸ್ತಿ ಇಡಿಸುತ್ತೆ. ಇದು ಸೆರಾಮಿಕ್ದು, ಹಾಗೆ ಕ್ವಾಲಿಟಿ ಆಗಿರ್ಬೋದು. ಪ್ರೈಸ್ ಬಂದು ನಾನು ಇದಕ್ಕೆ ಕೊಟ್ಟಿದ್ದು ಬಂದು 449 ರುಪೀಸ್. ಮಟೀರಿಯಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಇದಕ್ಕೆ ಹಂಗೇ ಬಂತಲ್ವಾ, ಹಾಗೆ ಇದೇ ವಿಡಿಯೋದಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತೇಳಿ ಇದರಲ್ಲೇ ಶೂಟ್ ಮಾಡಿದೆ. ಸೊ ಅದು ನೋಡ್ಬೋದು ನೀವು, 1 kg ಪ್ಯಾಕೆಟ್ ಫುಲ್ ಉಪ್ಪು ಹಾಕಿದ್ದೇನೆ, ಆದರೂ ತುಂಬಿಲ್ಲ. ಅದು ಅಷ್ಟು ದೊಡ್ಡದಾಗಿದೆ ಮಟೀರಿಯಲ್ಲು, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಹಾಗೆ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಬೋದು. ನನ್ನ ಕಿಚನ್ ನಾನು ಈ ಥರ ಸೆಟ್ ಮಾಡಿದ್ದೀನಿ ಈಗ. ಸೊ ಈ ಸೈಡಲ್ಲಿ ಗ್ಯಾಪ್ ಇತ್ತು. ಸೊ ಇಲ್ಲಿ ನಾನು ಫ್ರಿಡ್ಜ್ ಯೂನಿಟ್ ಇದ್ದಿದ್ದು, ಈಗ ನಾವು ಫ್ರಿಡ್ಜಲ್ಲಿ ಇಟ್ಟಿಲ್ಲ. ಸೊ ತೆಗೆದುಬಿಟ್ಟು ನಾನು ಇಲ್ಲಿ ಈ ಒಂದು ವಾಲ್ ಆಫ್ ಫ್ರೇಮ್ ಅಂತ ಅನ್ಕೋಬೋದು. ಸೊ ಅದನ್ನು ಮಾಡಿದ್ದೀನಿ. ಸೊ ಇಲ್ಲಿ ಬಂದರೆ ನನ್ನ ಬಾಕ್ಸಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಮಾಡಿ, ಇಲ್ಲಿ ಗ್ರೀನ್ ಗ್ರಾಸ್ನ ಕೆಳಗಡೆ ಹಾಕಿ ಇದನ್ನು ಬಾಕ್ಸಸ್, ಇದರಲ್ಲಿ ಗ್ರೇನ್ಸ್ ಅಂತೆ, ಸೊ ಎಲ್ಲ ರೀತಿಯಾದಂಥ ಗ್ರೇನ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ನಾನು ಎವ್ರಿಡೇ ಬಿಸಿನೀರು ಕುಡಿಯೋಕ್ಕೆ, ಹಾಗೆ ಇದು ಹಾಲು ಕುಡಿಯೋವಂಥದ್ದು ಮಗ್ಗಿದು. ಸೊ ಫ್ರೂಟ್ಸ್ ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ಬಂದರೆ ನನಗೆ ಪಟ್ಟಂತ ಅಡುಗೆ ಮಾಡಬೇಕಾದ್ರೆ ಎಲ್ಲ ಸಿಗೋಕ್ಕೆ ಅಂತ, ಬೇಗ ಸಿಗಬೇಕು ಅಂತ ಒಂದು ಯೂನಿಟ್ ಇಲ್ಲಿ ಇಟ್ಕೊಂಡಿದ್ದೀನಿ. ಕಾಳು ಬೇಳೆ ಅದು ಇದು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಗ್ಯಾಸ್, ಸೊ ಈ ಒಂದು ಡಿಸೈನ್ ಒಂದು ಹುಕ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಇದು ಒಂದು ಲೈಟ್ದು ಚೆನ್ನಾಗಿ ಕಾಣುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್. ಸೊ ಇದು ಇನ್ನೊಂದು ಅಲ್ಲಿ 2 ಸೈಡಲ್ಲಿ ಇದ್ದಿದ್ದನ್ನ ಅಲ್ಲಿ ಹಾಕಿದ್ದೀನಿ. ಇದು ವಾಟರ್ ಕುಡಿಯೋದಕ್ಕೆ ಮಗ್ ಮತ್ತು ಜಗ್ನ ಇಲ್ಲಿ ಇಟ್ಟಿದ್ದೀನಿ. ಸೊ ಇದಕ್ಕೊಂದು ಡಿಸೈನ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನೇ ಒಂದು ಫಿಲ್ಮಿ ವಿಡಿಯೋಗ್ರಫಿ ಥರ ಹೋಗಿ ನೋಡ್ಕೊಬನ್ನಿ, ಶೂಟ್ ಮಾಡಿದ್ದೀನಿ.
ಎಸ್ ಗೈಸ್, ನೋಡಿದ್ರೆ ನಾನು ಕಿಚನ್ ಯಾವ ಥರ ಡೆಕೋರೇಟ್ ಮಾಡಿದೆ, ಯಾವ ಥರ ಬಿಫೋರ್ ಆಫ್ಟರ್ ಯಾವ ಥರ ನಾನು ರೀಕ್ರಿಯೇಟ್ ಮಾಡಿದೆ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮಗೂ ಒಂದು ಸ್ವಲ್ಪ ಏನಾದರೂ ಐಡಿಯಾಸ್ ಬಂದಿರುತ್ತೆ ಯಾವ ಥರ ಏನು ಅಂತೆಲ್ಲ. ಸೊ ಈ ಪ್ರಾಡಕ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಾನು ಸಾಲ್ಟ್ದು ಜಾರ್ದದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಆ ಪ್ರಾಡಕ್ಟ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನಿಮ್ಗಿನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಯೋರ್ ಸಪೋರ್ಟ್, ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಇನ್ನೂ ಹೆಚ್ಚು ಕಾನ್ಸೆಪ್ಟ್ ವಿಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟೇಕ್ ಅ ಮೂಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇನ್ನೂ ಏನಾದರೂ ಬೆಟರ್ ವೇ ನಾನೇನಾದರೂ ಚೇಂಜಸ್ ಮಾಡ್ಬೋದು ನನ್ನ ಕಿಚನಲ್ಲಿ ಅಂತಂದರೆ, ನಿಮ್ಮ ಐಡಿಯಾಸ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಸ್ಟೇ ಟ್ಯೂನ್, ಲಾಟ್ಸ್ ಆಫ್ ಲವ್. ಎಲ್ಲರೂ ಆರೋಗ್ಯವಾಗಿರಿ, ಕ್ಷೇಮವಾಗಿರಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.